ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಬಿಡದಿಯಲ್ಲಿ ಟೌನ್ಶಿಪ್ ಅಖಾಡ ರಂಗೇರಿದೆ. ಬಾಬಾ ನಾನ್ ರೆಡಿ ಅಂತ ವೇದಿಕೆ ಮೇಲೆ ಕೂತಿದ್ದಾರೆ ಕುಮಾರಸ್ವಾಮಿ ಅವರು. ಬಹಿರಂಗ ಚರ್ಚೆಗೆ ಸಿಎಂ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ HD ಕುಮಾರಸ್ವಾಮಿ. ಬಟ್ ಅವರ ಆಹ್ವಾನವನ್ನು ಸ್ವೀಕರಿಸಿಲ್ಲ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಬ್ಯುಸಿ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಇವತ್ತೇ ಹೋಗಿರೋದು ರೈತರ ಪರವಾಗಿ ನಿಲ್ಲುವುದಕ್ಕೆ. ಸೊ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಅಖಾಡ ಅಂತೂ ರೆಡಿಯಾಗಿದೆ ಈಗ ಬೈರಮಂಗಲದಲ್ಲಿ. ಕಳೆದ ಕೆಲವೊಂದಿಷ್ಟು ತಿಂಗಳುಗಳಿಂದ ರೈತರೇನು ಹೋರಾಟವನ್ನು ಮಾಡ್ತಾ ಇದ್ದಾರೋ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೌದು ಪರಾನೂ ಇದೆ ವಿರುದ್ಧನೂ ಇದೆ. ಆದರೆ ಎಲ್ಲರ ಒಪ್ಪಿಗೆ ಬೇಕೇ ಬೇಕು. ಒಂದು ಟೌನ್ಶಿಪ್ ಮಾಡಲೇಬೇಕು ಅಂತ ಅಂದರೆ ಪ್ರತಿಯೊಬ್ಬರ ಆ ಭೂಮಿಯನ್ನು ಕೊಡಬೇಕು ಅಂತ ಎಲ್ಲರೂ ಒಪ್ಕೊಳ್ಳೇಬೇಕು, ಕೊಡ್ತೀವಿ ಅಂತ ಹೇಳಿ. ಅದನ್ನು ಬಿಟ್ಟು ಕೆಲವೊಂದಿಷ್ಟು ಜನರ ರೈತರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಒಪ್ಕೊಂಡಿದ್ರೆ ಅಷ್ಟೊಂದು ಜನ ಅಲ್ಲಿ ಹೋರಾಟಕ್ಕೆ ಬರ್ತಾ ಇರಲಿಲ್ಲ. ಗ್ಯಾರಂಟಿ ನ್ಯೂಸ್ ಕೂಡ ನಿರಂತರವಾಗಿ ಬಿಡದಿಯಲ್ಲಿದೆ. ಬೈರಮಂಗಲದಲ್ಲಿ ಏನು ಹೋರಾಟ ನಡೀತಾ ಇದೆ, ಪ್ರತಿನಿತ್ಯವೂ ಕೂಡ ಗ್ರೌಂಡ್ ರಿಪೋರ್ಟನ್ನು ನಡೆಸ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೇ ಇದ್ದೀವಿ. ಅಲ್ಲಿ ಭೂಮಿ ಕೊಡಲ್ಲ ಅನ್ನೋರ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪ್ರಾಣ ಹೋದರೂ ಕೂಡ ನಾವು ನಮ್ಮ ಭೂಮಿಯನ್ನು ಬಿಟ್ಕೊಡೋದಿಲ್ಲ. ಇದು ನಮ್ಮ ಪೂರ್ವಜರಿಂದ ಬಂದಿರುವಂಥ ಭೂಮಿ. ನಮ್ಮ ತಂದೆ ತಾಯಿಗಳು, ನಮ್ಮ ಹಿರಿಯರು ಇಲ್ಲೇ ವಾಸ ಮಾಡ್ತಾಯಿದ್ರು. ಇದೇ ಭೂಮಿಯಲ್ಲಿ ಬೆಳೆದು ಅವರು ಊಟ ಮಾಡಿದ್ದಾರೆ, ಬದುಕಿದ್ದಾರೆ. ನಾವು ಇದೇ ಭೂಮಿಯಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳು ಇದೇ ಭೂಮಿಯಲ್ಲಿ ಇರ್ತಾರೆ. ನಮ್ಮ ಇಡೀ ವಂಶ ಇಲ್ಲೇ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ರೈತರ ಮಾತನ್ನು ಹೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ವರ್ಗನೂ ಕೂಡ ಇದೆ, ಭೂಮಿಯನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋ ವರ್ಗ. ಅವ್ರು ಹೇಳ್ತಾ ಇರೋದು ಇನ್ನೂ ಎಷ್ಟು ದಿನ ಅಂತ ಇದೇ ಭೂಮಿಯಲ್ಲಿ ಕಷ್ಟಪಡ್ಬೇಕು ನಾವು. ಎಕರೆಗೆ 2 ಕೋಟಿ ಕೊಡ್ತಾ ಇದ್ದಾರೆ. ಎಲ್ಲಿ ಕೊಡ್ತಾರೆ ಎಕರೆಗೆ 2 ಕೋಟಿ ರೂಪಾಯಿನ? ಸರ್ಕಾರ ಕೊಡ್ತಾ ಇದೆ. ಇವಳು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು. ಬೇರೆ ಬೇರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ನಾವು ಅವ್ರನ್ನ ಕಲಿಸ್ಬೇಕು. ಸೊ ಹಾಗಾಗಿ ನಮಗೆ ಹಣ ಬೇಕು. ನಾವು ಭೂಮಿಯನ್ನು ಕೊಡೋದಕ್ಕೆ ರೆಡಿ ಆಗಿದ್ದೀವಿ. ಇಲ್ಲಿ ಬಂಜರು ಭೂಮಿ ಇದೆ, ಏನೂ ಬೆಳೆಯಲ್ಲ. ಜೊತೆಗೆ ಅಂದರೆ ಕೆಲವು ರೈತರು ಹೇಳ್ತಾ ಇರುವಂಥ ಮಾತಿದು, ಆ ಯೋಜನೆ ಪರ ಇರುವಂಥ ರೈತರು ಹೇಳ್ತಾ ಇರುವಂಥ ಮಾತು. ಜೊತೆಗೆ ತರಕಾರಿ ಸ್ಮೆಲ್ ಬರುತ್ತೆ, ಗಲೀಜು ನೀರಲ್ಲಿ ನಾವು ತರಕಾರಿಯನ್ನು ಬೆಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ನಾವು ಈ ಭೂಮಿಯನ್ನು ಕೊಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳಿ ಈತ ವಿರುದ್ಧವಾಗಿದ್ದಾರಲ್ಲ ರೈತರು. ಅವ್ರು ಹೇಳ್ತಾ ಇರೋದಂತೂ ಕಣ್ಣೀರಿಡ್ತಾ ಇದ್ದಾರೆ ಲಿಟ್ರಲಿ. ನಾವು ಯಾವುದೇ ಕಾರಣಕ್ಕೂ 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರೂ ಕೂಡ ನಮ್ಮ ಭೂಮಿಯನ್ನು ಕೊಡಲ್ಲ ನಾವು ಅಂತ ಅವ್ರು ಹೇಳ್ತಾ ಇದ್ದಾರೆ. ಭೂಮಿಯ ಜೊತೆಗೆ ಅವರ ಬಾಂಧವ್ಯ ಹಂಗಿದೆ. ಜೊತೆಗೆ ಅವರಿಗೆ ಒಂದು ಬ್ಯಾಕ್ ಸಪೋರ್ಟಾಗಿ ಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಈಗ ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿ ಅವರು ಹೋಗಿ ನಿಂತ್ಕೊಂಡಿದ್ದಾರೆ. ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿಗೆ ಇಲ್ಲದ ರೈತರ ಜೊತೆಗೆ, ಅಂದರೆ ಈ ಯೋಜನೆಯ ವಿರುದ್ಧವಾಗಿರುವಂಥ ರೈತರ ಜೊತೆಗೆ ಕುಮಾರಸ್ವಾಮಿ ಅವರು ಹೋಗಿ ನಿಂತ್ಕೊಂಡಿದ್ದಾರೆ. ಒಂದು ಆನೆ ಬಲ ಈಗ ಅವರಿಗೆ. ಹೌದು, ಕುಮಾರಸ್ವಾಮಿ ಅವರು ಕೂಡ 2006ನೇ ಸಂದರ್ಭದಲ್ಲಿ 6ನೇ ಇಸ್ವಿಯಲ್ಲಿ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ರು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಯಿತು ರೈತರಿಂದ. ಹಾಗಾಗಿ ರೈತರಿಗೆ ತೊಂದರೆ ಕೊಟ್ಟು ನಾನೇನು ಮಾಡಬೇಕಾಗಿದ್ದಿಲ್ಲ, ಬೇಡ ಅನ್ನೋ ನಿಟ್ಟಿನಲ್ಲಿ ಅವರು ಅದನ್ನು ಹಿಂಪಡೆದುಕೊಂಡ್ರು. ಅದನ್ನು ಅವರೇ ಹೇಳ್ತಾ ಇದ್ದಾರೆ ಈಗಲೂ ಕೂಡ. ಅದಾದ ನಂತರ ನಾನು ಅದನ್ನು ಮತ್ತೊಮ್ಮೆ ಯೋಜನೆಯನ್ನು ಕೈಗೆತ್ತಿಕೊಳ್ಳೋದಕ್ಕೆ ಮನಸ್ಸು ಮಾಡಲಿಲ್ಲ. ಆದರೆ ಈಗ ಮತ್ತೆ ನನ್ನ ಹೆಸರು ಹೇಳ್ಕೊಂಡು DK ಶಿವಕುಮಾರ್ ಅವರು ಇಲ್ಲ ಕುಮಾರಣ್ಣನೇ ಮಾಡಿದ್ದು ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಈಗ ನಾನೇ ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಬಿಡಿ, ಬೇರೆ ಕಡೆಗೆ ಖಾಲಿ ಜಾಗಗಳಿರ್ತವೆ, ಬಂಜರು ಭೂಮಿಗಳಿರ್ತವೆ. ಯಾಕೆ ಬೆಂಗಳೂರು ಪಕ್ಕದಲ್ಲಿನೇ ಇದನ್ನು ಮಾಡಬೇಕು? ಬೆಂಗಳೂರನ್ನೇ ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ. ಈಗ ಬೆಂಗಳೂರು ಪಕ್ಕದಲ್ಲಿ ಈ ರೀತಿಯಾಗಿ ತೆಗೆದುಕೊಂಡು ಬಂದು ಅದರಲ್ಲೂ ಫಲವತ್ತಾದಂಥ ಭೂಮಿಯನ್ನು ನಾಶಪಡಿಸುವ ಹಕ್ಕು ನಿಮಗೆ ಯಾರು ಕೊಟ್ಟಿದ್ದು? ಇಷ್ಟು ಜನ ರೈತರು ತಮ್ಮ ಭೂಮಿಯನ್ನು ಕೊಡಲ್ಲ ಅಂತ ಇದ್ದಾರೆ, ಪ್ರಾಣ ಕಳ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ. ಅಷ್ಟೊಂದು ಹಠ ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿರೋದು. ಬಟ್ ಅದಕ್ಕೆ ಕಿವಿಗೊಡ್ತಾ ಇಲ್ಲ CM DK ಶಿವಕುಮಾರ್ ಅವರು. ಯಾವುದೇ ಕಾರಣಕ್ಕೂ ಅವರ ಹಠವನ್ನು ಮಾತ್ರ ಅವರು ಬಿಡ್ತಾ ಇಲ್ಲ. ಬಟ್ ರೈತರು ಈಗ ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಇಷ್ಟು ದಿನಗಳ ಕಾಲ ಕೇವಲ ಈ ಬಿಡದಿ ಟೌನ್ಶಿಪ್ ವಿರುದ್ಧ ಇದ್ದಂಥ ರೈತರು ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ಬಿಡದಿ ಟೌನ್ಶಿಪ್ ಪರವಾಗಿರುವಂಥ ರೈತರು ಕೂಡ ಒಂದು ಕಡೆ ಟೆಂಟ್ ಹಾಕ್ಕೊಂಡು ಪ್ರತಿಭಟನೆ ಕೂತಿದ್ದಾರೆ. ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರಲ್ಲ ಆ ರೈತರು ಪ್ರತಿಭಟನೆ ಕೂತ್ಕೊಂಡಿದ್ದಾರೆ. ಈಗ
ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಈಗ ಬೈರಮಂಗಲಕ್ಕೆ ಬನ್ನಿ, ಚರ್ಚೆ ಮಾಡೋಣ ರೈತರ ಸಮ್ಮುಖದಲ್ಲೇ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಹ್ವಾನ ಕೊಟ್ಟರೂ ಕೂಡ ಅದನ್ನು ಕಿವಿಗೆ ಹಾಕ್ಕೊಂಡಿಲ್ಲ ಡಿ ಕೆ ಶಿವಕುಮಾರ್ ಅವರು. ನಮ್ಗೆ ಕಷ್ಟ ಅದೇ. ನಾವು ಜಮೀನು ನಾವು ಕಮ್ಮಿಗೆ ತಗೊಂಡ್ರು ಅವಾಗ, ಇವಾಗ 2 ಕೋಟಿ 2.5 ಕೋಟಿ ಕೊಡ್ತಾವ್ರೆ. ನಮ್ಗೆಲ್ಲ 50,000 1 ಲಕ್ಷಕ್ಕೆ ಮಾರ್ಕೊಂಡ್ರು. ನಮ್ಗೆ ತುಂಬಾ ತೊಂದರೆ ಇದೆ. ನಮ್ ಜಮೀನು ಅಭಿವೃದ್ಧಿ ಆಗ್ಬೇಕು. ನಮ್ದು ಎಷ್ಟು ಎಕರೆ ಇದೆ? 1 ಎಕರೆಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ? 3 ಎಕರೆ ಇದೆ ನಮ್ದು. 2.5 ಕೋಟಿ ಕೊಡ್ತೀನಿ ಅಂದವ್ರು. 2.5 ಕೋಟಿ ನಮ್ಗೆ 2.5 ಕೋಟಿ ಕೊಡ್ತಾರೆ. ತೆಂಗಿನ ಮರಕ್ಕೆ ದುಡ್ಡು ಕಟ್ ಕೊಡ್ತಾರೆ. ಅವ್ರು ಮೊದ್ಲು 1 ಲಕ್ಷಕ್ಕೆಲ್ಲ ಮಾರ್ಕೊಂಡವ್ ನಾವು. ಇಲ್ಲಿರ್ತಕ್ಕಂಥ ಮಹಿಳೆಯರು ಸಹ ಹೇಳ್ತಾ ಇರುವಂತದ್ದು ಏನಂದ್ರೆ ಅಭಿವೃದ್ಧಿ ಆಗ್ಲಿ, ಹೀಗಾಗಿ ನಾವು ರೆಡ್ ಝೋನ್ ಅನ್ನ ತೆಗೆದ್ರೆ ಭೂಮಿಯನ್ನು ಸಹ ಕೊಡಲ್ಲ, ಆದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಹಿನ್ನೆಲೆಯಲ್ಲಿ ನಾವು ಭೂಮಿಯನ್ನ ಕೊಡ್ಲಿಕ್ಕೆ ರೆಡಿ ಇದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ರಾಮನಗರ.